ಹಾಯ್ ಹಲೋ ನಮಸ್ತೆ. ಗ್ಯಾರಂಟಿ ಸ್ಪೆಷಲ್ಗೆ ಸ್ವಾಗತ. ನಾನು ಪ್ರಭುದೇವ್. ರಾಜ್ಯ ಸರ್ಕಾರಕ್ಕೆ 2.5 ವರ್ಷ ಪೂರ್ಣ. ಅಸಲಿ ಆಟ ಶುರು ಮಾಡಿದ ಬಂಡೆ ಬ್ರದರ್ಸ್. ಅಣ್ತಮ್ಮ ಆಟಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಶೇಕ್. ಈಗ ಅಸಲಿ ಹಠ ಯೋಗದ ಪಟ್ಟು ಹಾಕಿದ ಡಿಕೆ ಶಿವಕುಮಾರ್. ಪಟ್ಟ ಬಿಡಲ್ಲ ಅಂತ ಗಟ್ಟಿಯಾಗಿ ನಿಂತ ಸಿದ್ದು. ಡಿಕೆ ಸುರೇಶ್ ಕೊಟ್ಟ ಮಾತು, ಸಿದ್ದು ಗಟ್ಟಿ ಮಾತು. ಡಿಕೆಶಿ ಮೌನದ ಗತ್ತು. ಬಿಟ್ಟ ಹಗ್ಗವನ್ನ ಈಗ ಗಟ್ಟಿಯಾಗಿ ಹಿಡಿದಿದ್ದೇಕೆ ಡಿಕೆಶಿ? ಸಿಎಂ ಪಟ್ಟ ಗಟ್ಟಿ ಮಾಡ್ಕೊಂಡೆ ಮಾತು ಆಡ್ತಾರ? ಸಿದ್ದು ಬಣದ ಮುಂದಿನ ಪ್ಲಾನ್ ಏನು? ಇದೇ ಈ ಹೊತ್ತಿನ ವಿಶೇಷ. ಅಸಲಿ ಪಟ್ಟದಾಟ. ನವೆಂಬರ್ ಕ್ರಾಂತಿಯ ಅಸಲಿ ಕಿಡಿ ಈಗ ಸಿಡಿಯಲು ಆರಂಭ ಆಗಿದೆ. ಇಷ್ಟು ದಿನ ಒಟ್ಟಿಗಿದ್ದು ಪಟ್ಟಕ್ಕಾಗಿ ಮೌನಕ್ಕೆ ಜಾರಿದ್ದ ಡಿಕೆ ಈಗ ಮೌನ ಬಂಡಾಯ ಸಾರಿದ್ದಾರೆ. ಡಿಕೆ ಸುರೇಶ್ ಸಿಎಂ ರೇಸ್ನ ಅಸಲಿ ಆಟದಲ್ಲಿ ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಪವರ್ ಶೇರಿಂಗ್ ಈಗ ಹೈಕಮಾಂಡ್ಗೆ ಬಿಸಿ ತುಪ್ಪವಾಯ್ತಾ? ಯಾರನ್ನ ಸಮಾಧಾನ ಮಾಡೋದು ಅಂತ ಗೊಂದಲಕ್ಕೆ ದೂಡ್ತಾ ಡಿಲ್ಲಿಯಿಂದ ಇಲ್ಲಿಗೆ ಬಂದಿದ್ದೇಕೆ ಖರ್ಗೆ ಸಾಹೇಬ್ರು? ಡಿಕೆ ಸಿದ್ದು ಬಣದ ಪ್ಲಾನ್ ಏನು? ಅಸಲಿ ಪಟ್ಟದಾಟ ಈಗ ಶುರುವಾಯ್ತಾ? ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಅವರು ನಮ್ಮ ಮುಖ್ಯಮಂತ್ರಿಗಳ ಜೊತೆ ನಾವು ಅನೇಕ ವಿಚಾರಗಳನ್ನು ಮಾತನಾಡ್ತೀವಿ. ಸೊ ನಾನು ಯಾವುದೂ ಕೂಡ ಅಧಿಕಾರದ ವಿಚಾರ ಮತ್ತೊಂದು ವಿಚಾರ ನಾನು ಮಾತಾಡೋಷ್ಟು ದೊಡ್ಡವನಲ್ಲ, ಗೊತ್ತಾಯ್ತಲ್ಲ. ಅವರು ಹಿರಿಯ ನಾಯಕರಿದ್ದಾರೆ, ಅವ್ರಿಗೆ ಜವಾಬ್ದಾರಿ ಇದೆ. ಅವ್ರು ಯಾವತ್ತೂ ಕೂಡ ಕೊಟ್ಟ ಮಾತನ್ನು ತಪ್ಪುವಂಥವ್ರಲ್ಲ. ಗಟ್ಟಿಯಾಗಿರ್ತಾರೆ, ಈಗಲೂ ಗಟ್ಟಿಯಾಗಿದೆ, ಮುಂದೇನೂ ಗಟ್ಟಿಯಾಗಿರ್ತಾರೆ. ಸಿದ್ದರಾಮಯ್ಯನವರು ನುಡಿದಂತೆ ನಡೀತಾರೆ ಅಂತ ಸಿಎಂ ಅಂದ್ರೆ ಅಂತ ಸಿಎಂ. ಆದ್ರೆ ನಮ್ಮ ಅಣ್ಣ ಸಿಎಂ ಆಗ್ತಾನೋ ಆಗಲು ಅವ್ರಿಗೆ ಅದೃಷ್ಟ ಇದ್ರೆ ನೋಡ್ಬೇಕು ಅನ್ನೋ ಥರದಲ್ಲಿ ಡಿ ಕೆ ಸುರೇಶ್ ಅವರು ಈ ಬೆಂಗಳೂರು ರಿಯಾಕ್ಟ್ ಮಾಡಿದ್ದಾರೆ. ಅದಕ್ಕೆಲ್ಲ ನಾವು ಕಾಮೆಂಟ್ ಮಾಡಕ್ ಹೋಗಲ್ಲ. ಜನ ನಮಗೆ 5 ವರ್ಷ ಕಾಂಗ್ರೆಸ್ ಪಕ್ಷಕ್ಕೆ 5 ವರ್ಷ ಅಧಿಕಾರ ಮಾಡಿ ನಾವು ಕೊಟ್ಟಿರ್ತಕ್ಕಂಥ ಭರವಸೆಗಳಿದ್ದೀವಲ್ಲ, ನಮ್ಮ ಪ್ರಣಾಳಿಕೆ ಮೂಲಕ ಅವುಗಳನ್ನು ಈಡೇರಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿ. 5 ವರ್ಷನೂ ನಾನೇ ಸಿಎಂ ಆಗಿರ್ತೀನಿ ಅಂತ ಮೈಸೂರಲ್ಲಿ ಹೇಳಿದ್ದಾರೆ. ಸರ್ಕಾರಕ್ಕೂ ಏನೋ ಆಗಲ್ಲ ಅಂತ. ಭಾಳ ಸಂತೋಷ. ಯಾರಿಲ್ಲ ಅಂತ ಹೇಳಿದ್ರು, ನಾವು ಯಾರು ಅವರು ಸಿಎಂ ಆಗಿರಲ್ಲ ಅಂತ ಯಾರು ಕ್ವಶನ್ ಮಾಡಿಲ್ಲ. ಆಯ್ತು, 2 ವರ್ಷ ಒಳ್ಳೆ ಕೆಲಸ ಮಾಡಿದ್ದೀವಿ. ಗ್ಯಾರಂಟಿ ಕೊಡೋದಿಲ್ಲ ಅಂತ ಹೇಳಿದ್ರು, ಕೊಟ್ಟಿದ್ದೀವಿ. ಭಾಳಷ್ಟು ಪ್ರಚಾರ ಆಯಿತು, ಕೊಡಲಿಕ್ಕಾಗೋಲ್ಲ. ಸಮರ್ಥವಾಗಿ ಸಿ ಎಮ್ ಅವರು ನಿಭಾಯಿಸಿದ್ದಾರೆ. ಸೊ ಮುಂದೆ ಕೂಡ ಅದನ್ನೇ ಒರೆಸ್ತಾರೆ. ಸೊ ಇನ್ನು ಮತ್ತು ಹಲವಾರು ಯೋಜನೆಗಳನ್ನು ಮಾಡ್ತಾಯಿದ್ದೀವಿ ನಮ್ಮ ಸರ್ಕಾರದಿಂದ. ಈಗ 30 ತಿಂಗಳು ಕಂಪ್ಲೀಟ್ ಮಾಡಿದ್ದೀವಿ. ಇನ್ನು 30 ತಿಂಗಳು ಇದೆ. ಸರ್ಕಾರದಲ್ಲಿ ಒಳ್ಳೆ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ಎಸ್, ಇದು ಅಸಲಿ ಆಟ. ಈಗ ಶುರುವಾಗಿದೆ ನವೆಂಬರ್ ಕ್ರಾಂತಿ ಎಂಬ ಅಸಲಿ ಯುದ್ಧ. ಪಟ್ಟಕ್ಕಾಗಿ ಪಟ್ಟು ಹಿಡಿದವರ, ಗುಟ್ಟು ಬಿಡದವರ, ಬಿಟ್ಟು ಕೊಡದವರ ನಡುವೆ ಬಿಗ್ ಫೈಟ್. ಹೌದು, ನವೆಂಬರ್ನಲ್ಲಿ ಸಿಎಂ ಬದಲಾವಣೆ ಆಗ್ತಾರೆ. ಸಿದ್ದು ಕೆಳಗಿಳಿದು ಡಿಕೆಶಿಗೆ ಸಿಎಂ ಸ್ಥಾನ ಬಿಟ್ಟು ಕೊಡ್ತಾರೆ ಅನ್ನೋ ಟಾಕ್ ಸಿದ್ದು ಸಿಎಂ ಆಗಿ ಪಟ್ಟಕ್ಕೇರಿದ ದಿನದಿಂದಲೂ ಜಾರಿಯಲ್ಲಿದೆ. ಹಾಗಿದ್ರೆ ನಿಜಕ್ಕೂ ಹೈಕಮಾಂಡ್ ಮಟ್ಟದಲ್ಲಿ ಪವರ್ ಶೇರಿಂಗ್ ಮಾತುಕತೆಯಾಗಿದೆಯಾ ಅಂದ್ರೆ ಯಾರೊಬ್ಬರು ಆ ಬಗ್ಗೆ ಗುಟ್ಟು ಬಿಟ್ಟು ಕೊಟ್ಟಿಲ್ಲ. ನವೆಂಬರ್ ಕ್ರಾಂತಿ ಬರೀ ಭ್ರಾಂತಿ ಎಂಬ ಹೇಳಿಕೆಗಳಿಗೆ ಬಂದವು. ಆದರೆ ಸದ್ಯ ರಾಜ್ಯದಲ್ಲಿ ಗರಿಗೆದರಿದ ರಾಜಕೀಯ ಚಟುವಟಿಕೆಗಳು ಮಾತ್ರ ನವೆಂಬರ್ ಕ್ರಾಂತಿ ಎಂಬ ಬೂದಿ ಮುಚ್ಚಿದ ಕೆಂಡದಿಂದ ಅಸಲಿ ಕಿಡಿಗಳು ಈಗ ಆಚೆ ಸಿಡಿಯಲು ಆರಂಭಗೊಂಡಿವೆ.
ಸರ್ಕಾರಕ್ಕೆ 2.5 ವರ್ಷ, ಡಿಕೆ ಬಣ ಫುಲ್ ಆಕ್ಟಿವ್. ದೆಹಲಿಯಲ್ಲಿ ಮೊದಲ ಕಾಯಿ ಮೂವ್ ಮಾಡಿದ್ರ ಡಿಕೆ ಸುರೇಶ್. ಇಷ್ಟು ದಿನ ನವೆಂಬರ್ ಕ್ರಾಂತಿಯ ಬಗ್ಗೆ ಹೈಕಮಾಂಡ್ ನಿರ್ಧಾರ ಮಾಡಲಿದೆ, ಅದರಂತೆ ನಾವು ನಡೆದುಕೊಳ್ಳಲಿದ್ದೇವೆ ಅಂತಲೇ ಡಿಕೆಶಿ ಮತ್ತು ಡಿಕೆ ಸುರೇಶ್ ಹೇಳ್ತಾ ಬಂದಿದ್ರು. ಆದರೆ ಕೊಟ್ಟ ಮಾತು ತಪ್ಪುವ, ಇಟ್ಟ ಹೆಜ್ಜೆ ಹಿಂದಕ್ಕೆ ತೆಗೆದುಕೊಳ್ಳುವ ಸೂಚನೆ ಕಂಡ ಕ್ಷಣವೇ ಡಿಕೆ ಬ್ರದರ್ಸ್ ಅಲರ್ಟ್ ಆಗಿದ್ದಾರೆ. ದೆಹಲಿಗೆ ತೆರಳಿದ ಅಣ್ತಮಾಸ್ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಎದುರು ಕೊಟ್ಟ ಘಳಿಗೆ ಮುಗಿದು ಇಟ್ಟ ಘಳಿಗೆ ಬಂದಿದೆ. ಕೊಟ್ಟ ಮಾತು ನಡೆಸಿಕೊಡಿ ಅಂತ ಹಕ್ಕೊತ್ತಾಯ ಮಾಡಿದ್ದಾರೆ. ಯಾವಾಗ ದೆಹಲಿಯಲ್ಲಿ ಡಿಕೆ ಬ್ರದರ್ಸ್ ತಮ್ಮ ರಾಜಕೀಯ ಚದುರಂಗದ ಮೊದಲ ಕಾಯಿ ಮುಂದಕ್ಕೆ ಸರಿಸಿ ಬಂದ್ರೋ, ಕರ್ನಾಟಕದಲ್ಲಿ ನವೆಂಬರ್ ಕ್ರಾಂತಿಯ ಕಾವು ಮತ್ತಷ್ಟು ತೀವ್ರತೆಗೆ ಬಂದು ನಿಂತಿದೆ. ಅಣ್ಣನ ಸಿಎಂ ಕನಸಿನ ಬೆನ್ನಿಗೆ ಗಟ್ಟಿಯಾಗಿ ನಿಂತ ತಮ್ಮ. ನುಡಿದಂತೆ ನಡೆಯಲಿ, ಮಾತಿನ ಅಸಲಿ ಮರ್ಮವೇನು? ಒಂದು ಕಡೆ ಡಿಕೆ ಶಿವಕುಮಾರ್ ಬಣ ದೆಹಲಿಗೆ ದೌಡಾಯಿಸಿದ್ರೆ, ಈಗಾಗಲೇ ದೆಹಲಿಯಲ್ಲಿ ತಮ್ಮ ಮೊದಲ ಕಾಯಿ ಮೂವ್ ಮಾಡಿರುವ ಡಿಕೆ ಬ್ರದರ್ಸ್ ಈಗ ರಾಜ್ಯದಲ್ಲಿ ಕುಳಿತು ಚದುರಂಗದ ಒಂದೊಂದೇ ಕಾಯಿಯನ್ನ ಮುನ್ನಡೆಸುತ್ತಿದ್ದಾರೆ. ಪರೋಕ್ಷವಾಗಿಯೇ ಸಿಎಂ ಸಿದ್ದರಾಮಯ್ಯಗೆ ಮೇನಲ್ಲಿ ನೀವು ಆಡಿದ ಮಾತನ್ನ ಈಗ ನಡೆಸಿಕೊಡಿ, ನುಡಿದಂತೆ ನಡೆಯಿರಿ ಅಂತ ಪದೇ ಪದೇ ನೆನಪಿಸುತ್ತಿದ್ದಾರೆ. ಈ ಮೂಲಕ ಡಿಕೆಶಿ ಪರ ಅಖಾಡಕ್ಕೆ ಇಳಿದಿರುವ ಡಿಕೆ ಸುರೇಶ್ ರಾಜ್ಯ ಕಾಂಗ್ರೆಸ್ನಲ್ಲಿ ದೊಡ್ಡ ಮಟ್ಟದ ಬದಲಾವಣೆಯಾಗೋದ್ರ ಒಂದು ಸೂಚನೆಯಂತೂ ಸ್ಪಷ್ಟವಾಗಿ ನೀಡಿದ್ದಾರೆ. ಅವರು ನಮ್ಮ ಮುಖ್ಯಮಂತ್ರಿಗಳ ಜೊತೆ ನಾವು ಅನೇಕ ವಿಚಾರಗಳನ್ನು ಮಾತನಾಡ್ತೀವಿ. ಸೊ ನಾನು ಯಾವುದೂ ಕೂಡ ಅಧಿಕಾರದ ವಿಚಾರ ಮತ್ತೊಂದು ವಿಚಾರ ನಾನು ಮಾತಾಡೋಷ್ಟು ದೊಡ್ಡವನಲ್ಲ, ಗೊತ್ತಾಯ್ತಲ್ಲ. ಅವರು ಹಿರಿಯ ನಾಯಕರಿದ್ದಾರೆ, ಅವ್ರಿಗೆ ಜವಾಬ್ದಾರಿ ಇದೆ. ಅವ್ರು ಯಾವತ್ತೂ ಕೂಡ ಕೊಟ್ಟ ಮಾತನ್ನು ತಪ್ಪುವಂಥವ್ರು ಅಲ್ಲ. ಇಲ್ಲ, ಯಾರಿಗೆ ಏನಾರ ಮಾತು ಕೊಟ್ಟಿದ್ರು ತಪ್ಪೋದಿಲ್ಲ. ಈ ಕರ್ನಾಟಕದ ರಾಜ್ಯಕ್ಕೆ ಕಳೆದ 5 ವರ್ಷದಿಂದ ಏನೇನು ಮಾತು ಕೊಟ್ಟಿದ್ರು ಎಲ್ಲ ಭರವಸೆಗಳನ್ನು ಈಡೇರಿಸಿದ್ದಾರೆ. ಈಗಲೂ ಕೂಡ ಈ ಸರ್ಕಾರದಲ್ಲೂ ಕೂಡ ಯಾರ್ಯಾರಿಗೆ ಏನೇನು ಕೊಟ್ಟಿದ್ದಾರೆ ಮಾತು, ಅದ್ರ ಮಾತಿನಂತೆ ನಡೀತಾ ಇದ್ದಾರೆ. ಅದರಲ್ಲಿ ಏನು ತಪ್ಪೇನಿದೆ? ನನಗೆ ಗೊತ್ತಿಲ್ಲ ಎಂಬ ಮಾರ್ಮಿಕ ಮಾತು ನಗು. ಸುರೇಶ್ ವ್ಯಂಗ್ಯದಲ್ಲೇ ಅಡಗಿದೆಯಾ ಗಂಭೀರ ವಿಷಯ? ಮಾಧ್ಯಮ ಗೋಷ್ಠಿಯಲ್ಲಿ ಮಾತನಾಡಿದ ಡಿಕೆ ಸುರೇಶ್ ಅವರ ಮಾತಿನ ವೈಖರಿ ನಿತ್ಯದಂತೆ ಇರಲಿಲ್ಲ. ಅದರಲ್ಲೊಂದು ವ್ಯಂಗ್ಯವಿತ್ತು, ಮಾರ್ಮಿಕತೆಯ ಮೊನಚು ಇತ್ತು. ಒಳಗಡೆ ನನಗೆ ಎಲ್ಲವೂ ಗೊತ್ತು, ನಾನು ಏನೂ ಹೇಳಲ್ಲ ಅಂತ ನಗುವಿನಲ್ಲಿಯೇ ಹಲವು ರೀತಿಯ ಉತ್ತರ ಕೊಟ್ಟಂತಿತ್ತು. ತಮ್ಮ ಮಾತಿನುದ್ದಕ್ಕೂ ಡಿಕೆ ಸುರೇಶ್ ಪವರ್ ಹಂಚಿಕೆ ಬಗ್ಗೆ ಗೊತ್ತಿಲ್ಲ ಅಂತಲೇ ಹೇಳುತ್ತಲೇ ಅನೇಕ ರೀತಿಯ ಮಾರ್ಮಿಕ ಮಾತುಗಳನ್ನಾಡಿದ್ರು. ನಡುವೆ ಅವರು ನಕ್ಕ ರೀತಿ ಇತ್ತಲ್ಲ, ಅದು ಬೇರೆಯದ್ದೇ ಸಂದೇಶ ನೀಡ್ತಿತ್ತು. ನನಗೆ ಗೊತ್ತಿಲ್ಲ, ಅದು ನೀವು ಪಕ್ಷದ ವರಿಷ್ಠರನ್ನ ಕೇಳಬೇಕು. ನಮ್ಮ ಸಿಎಂ ಹತ್ರ ನಾನು ಮಾತಾಡೋದಕ್ಕೆ ಬೇಜಾರು ಯಾಕೆ ಮಾಡ್ಕೋತೀರಿ? ನಾನು ಯಾರು ತಪ್ಪಿದ್ರು ಅಂತ ಹೇಳಲೇ ಇಲ್ವಲ್ಲ. ನನಗೆ ಗೊತ್ತಿಲ್ಲ ಅದು. ನಾನೆಲ್ಲದಕ್ಕೂ ಸಾಕ್ಷಿನೇ. ನಾನು ಒಂದು ಮಾತಿಗಲ್ಲ, ಎಲ್ಲದಕ್ಕೂ ಸಾಕ್ಷಿನೇ. ನಾನು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ. ನಾನಿದ್ನೋ ಇಲ್ವೋ ನನಗೆ ಗೊತ್ತಿಲ್ಲ. ಮಾಹಿತಿ ನೀವು ಏನೇ ಇದ್ರೂ ಅದನ್ನ ಪಕ್ಷದ ವರಿಷ್ಠರನ್ನ ಕೇಳಬೇಕು. ಮನವಿ ಇಲ್ಲ, ನನ್ನ ಯಾವುದೇ ಮನವಿಗಳು ಇಲ್ಲ. ನನ್ನ ಆಸೆ ಇದೆ, ಅದ್ ನನಗೆ ಗೊತ್ತಿಲ್ಲಪ್ಪ. ನಾನು ಬಹಳ ಸಣ್ಣವನು, ನನ್ನ ಹತ್ರ ಏನು ಸಿಗಲ್ಲ ಮೆಟೀರಿಯಲ್ ಬಿಡ್ರಪ್ಪ. ಚುನಾವಣೆಯಲ್ಲಿ ಅಣ್ಣನ ಶ್ರಮ ತೆರೆದಿಟ್ಟ ಡಿಕೆ ಸುರೇಶ್ ಈ ಮೂಲಕ ಯಾರಿಗೆ ಏನು ಸಂದೇಶ ಕೊಟ್ರು? ಇನ್ನು ಮಾಧ್ಯಮ ಗೋಷ್ಠಿಯಲ್ಲಿ ಮಾತನಾಡಿದ ಡಿಕೆ ಸುರೇಶ್ ಅನೇಕ ಸಂದೇಶಗಳನ್ನ ಯಾರಿಗೆ ಸಾಗಿಸಬೇಕು ಅವರಿಗೆ ಪರೋಕ್ಷವಾಗಿ ರವಾನಿಸಿದ್ದಾರೆ. ನನಗೆ ಏನೂ ಗೊತ್ತಿಲ್ಲ, ನನ್ನಿಂದ ನಿಮಗೆ ಯಾವುದೇ ವಿಷಯ ಸಿಗಲ್ಲ ಅಂತ ಮಾಧ್ಯಮದವರಿಗೆ ಹೇಳುತ್ತಲೇ ಅನೇಕ ಅಸಲಿ ಸತ್ಯವನ್ನ ಆಚೆ ಇಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರಾಗಿ ಆಯ್ಕೆಯಾಗುವ ಮುನ್ನ ಇದ್ದ ಪಕ್ಷಕ್ಕೂ ಅವರು ಅಧ್ಯಕ್ಷರಾದ ಮೇಲೆ ಚಿಗಿದುಕೊಂಡ ಪಕ್ಷಕ್ಕೂ ಇದ್ದ ವ್ಯತ್ಯಾಸವನ್ನ ಹೇಳುವ ಮೂಲಕ ಚುನಾವಣೆ ಅಖಾಡದಲ್ಲಿ ಕಾಂಗ್ರೆಸ್ ಗೆಲ್ಲಿಸಿಕೊಂಡು ಬರಲು ತಮ್ಮ ಅಣ್ಣ ಯಾವ ರೀತಿ ಶ್ರಮ ಹಾಕಿದ್ದಾರೆ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಸರ್ಕಾರ ತರಲಿಕ್ಕೆ ಹಗಲು ರಾತ್ರಿ ಕೆಲಸ ಮಾಡಿರೋದೇ ಒಂದು ಸಾಧನೆ.
ಕಾರ್ಯಕರ್ತರಿಗೆ ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತು ಪಕ್ಷ ಅಧೋಗತಿಯಲ್ಲಿದ್ದಂಥ ಸಂದರ್ಭದಲ್ಲಿ ಅವರು ಜವಾಬ್ದಾರಿ ಏನು ತೆಗೆದುಕೊಂಡ್ರು ಆ ತಗೊಂಡಂಥ ನಂತರ ಪಕ್ಷಕ್ಕೆ ಚೈತನ್ಯವನ್ನು ಕೊಟ್ಟಿದ್ದಾರೆ, ಕಾರ್ಯಕರ್ತರಿಗೆ ಹುಮ್ಮಸ್ಸನ್ನು ಕೊಟ್ಟಿದ್ದಾರೆ. ಇವತ್ತು ಪಕ್ಷ ಅಧಿಕಾರಕ್ಕೆ ತಂದಿದ್ದೇವೆ. ರಾಜ್ಯದಲ್ಲಿ ಜನರಿಗೆ ಕೊಟ್ಟ ಮಾತಂತೆ ಉತ್ತಮವಾದಂಥ ಆಡಳಿತವನ್ನು ನಡೆಸ್ತಾ ಇದ್ದಾರೆ. ಅಣ್ತಮಾಸ್ ದೆಹಲಿ ಪ್ರವಾಸ ಬಳಿಕ ಆಪ್ತರು ದೌಡು. ದೆಹಲಿಯಲ್ಲಿ ಬೀಡು ಬಿಟ್ಟ ಚಲುವರಾಯಸ್ವಾಮಿ. ಎಸ್, ಇಷ್ಟು ದಿನ ಸೈಲೆಂಟ್ ಆಗಿದ್ದ ಡಿಕೆ ಶಿವಕುಮಾರ್ ಅತ್ಯಾಪ್ತರ ಪಡೆ ಈಗ ಸಿಡಿದು ನಿಂತಿದೆ. ಡಿಕೆಶಿಗೆ ಶತಾಯಗತಾಯ ಸಿಎಂ ಪಟ್ಟ ಸಿಗಲೇಬೇಕು ಅಂತ ಗುರುವಾರವಷ್ಟೇ ದೆಹಲಿಗೆ ಹಾರಿದ ಡಿಕೆ ಶಿವಕುಮಾರ್ ಆಪ್ತರ ಬಣ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಎದುರು ತಮ್ಮ ಪ್ರಸ್ತಾಪವನ್ನ ಮುಂದಿಟ್ಟಿದ್ದಾರೆ. ಒಂದು ವೇಳೆ ಈ ಬಾರಿ ಡಿಕೆ ಶಿವಕುಮಾರ್ಗೆ ಅಂದುಕೊಂಡಂತೆ ಸಿಎಂ ಪಟ್ಟ ಸಿಗದೆ ಹೋದಲ್ಲಿ ಹಳೆ ಮೈಸೂರು ಭಾಗದ ಒಕ್ಕಲಿಗ ಸಮುದಾಯ ಕಾಂಗ್ರೆಸ್ ವಿರುದ್ಧ ಮುನಿಸಿಕೊಳ್ಳೋದು ಪಕ್ಕ. ಆಡಿದಂತೆ ಮಾತು ನಡೆಸಿಕೊಡಿ ಎಂದು ಪಟ್ಟು ಹಿಡಿದಿದ್ದಾರೆ. ಸ್ವಯಂ ಗೃಹ ಬಂಧನದಲ್ಲಿರಿಸಿಕೊಂಡು ಹೊಸ ದಾಳ. ಹಠಯೋಗಿಯಂತೆ ಮತ್ತೆ ಮೌನಕ್ಕೆ ಜಾರಿದ ಡಿಸಿಎಂ. ಒಂದು ಕಡೆ ಸಹೋದರ ತಮ್ಮ ಪರವಾಗಿ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ವಾರ್ಗೆ ಇಳಿದಿದ್ರೆ, ಇನ್ನೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಸ್ವಯಂ ಗೃಹ ಬಂಧನಕ್ಕೆ ಒಳಗಾಗುವ ಮೂಲಕ ಮತ್ತೆ ಮೌನಕ್ಕೆ ಜಾರಿದ್ದಾರೆ. ಬಾಲ್ಕನಿಯಿಂದ ಕಾರ್ಯಕರ್ತರತ್ತ ಕೈ ಬೀಸಿದ ಡಿಕೆಶಿ ನಂತರ ಎಲ್ಲಾ ಸರ್ಕಾರಿ ಕಾರ್ಯಕ್ರಮಗಳಿಂದ ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ಈ ಮೂಲಕ ಹೈಕಮಾಂಡ್ ಹಾಗೂ ಸಿದ್ದು ಬಣಕ್ಕೆ ಒಂದು ಸಂದೇಶವನ್ನಂತೂ ರವಾನಿಸಿದ್ದಾರೆ. ಡಿಕೆ ಬ್ರದರ್ಸ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಬುಲಾವ್. ನಾನೇ 5 ವರ್ಷ ಸಿಎಂ ಅಂತ ಮತ್ತೆ ಪುನರುಚ್ಚರಿಸಿದ ಸಿದ್ದು. ನನ್ನದು ಯಾವುದೇ ಬಣವಿಲ್ಲ ಎಂದ ಡಿಕೆ. ದೆಹಲಿಗೆ ತಲುಪಿದ ನವೆಂಬರ್ ಕ್ರಾಂತಿ ಕಹಳಿಯ ರಣಘೋಷ. ಹೈಕಮಾಂಡ್ನಿಂದ ಬಂತು ಖಡಕ್ ಎಚ್ಚರಿಕೆ. ಆಲ್ ದಿ ಬೆಸ್ಟ್ ಅಂತ ಡಿಕೆ ಹೇಳಿದ್ದು ಯಾರಿಗೆ? ಖರ್ಗೆ ಮನೆಯಲ್ಲಿ ಅಸಲಿಗೆ ನಡೆದಿದ್ದೇನು? ಪಟ್ಟ ಫಿಕ್ಸಾ ಇಲ್ಲ ಮತ್ತೆ ತ್ಯಾಗವೇ ಡಿಕೆ ಪಾಲಿಗೆ ಉಳಿದಿದೆಯಾ? ಆ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಗೃಹ ಬಂಧನ, ಮಹಾಮೌನದ ಬಳಿಕ ಹರಿದ ಮಾರ್ಮಿಕ ಮಾತುಗಳು. ಡಿಕೆ ಶಿವಕುಮಾರ್ ಸಿಎಂ ಪಟ್ಟಕ್ಕೆ ಯಾವ ಮಟ್ಟದ ಹಠಕ್ಕೆ ಬಿದ್ದಿದ್ದಾರೆ ಅಂದ್ರೆ, ಕೊಟ್ಟ ಮಾತನ್ನು ತಪ್ಪಿ ನಡೆಯದಿರಿ ಅಂತ ಪದೇ ಪದೇ ತಮ್ಮ ಮಾರ್ಮಿಕ ಮಾತುಗಳ ಮೂಲಕವೇ ಹೇಳುತ್ತಾ ಬಂದಿದ್ದಾರೆ. ಕಳೆದ ಕೆಲವು ದಿನಗಳಿಂದ ಡಿಕೆಶಿ ಸ್ವಯಂ ಗೃಹ ಬಂಧನಕ್ಕೆ ಒಳಗಾಗಿದ್ರು. ಮನೆ ಬಿಟ್ಟು ಆಚೆ ಬಂದಿರಲಿಲ್ಲ. ಯಾವುದೇ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗದೆ ತಮ್ಮ ಮೌನ ಬಂಡಾಯದ ಬಾವುಟವನ್ನ ಹಾರಿಸಿದ್ರು. ಮನೆ ತೊರೆದು ಆಚೆ ಬಾರದ ಡಿಸಿಎಂ ಡಿಕೆಶಿ. ಸಿಎಂ ಜೊತೆ ಜಿಲ್ಲಾ ಪ್ರವಾಸದಿಂದ ವಿಮುಖ. ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಜಿಲ್ಲಾ ಪ್ರವಾಸದಲ್ಲಿ ಬ್ಯುಸಿಯಾಗಿದ್ದಾರೆ. ಇತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಆ ಎಲ್ಲಾ ಕಾರ್ಯಕ್ರಮಗಳಿಂದ ವಿಮುಖರಾಗಿ ಅಂತರ ಕಾಯ್ದುಕೊಂಡಿದ್ದಾರೆ. ಸದಾಶಿವನಗರದ ತಮ್ಮ ನಿವಾಸದಲ್ಲಿಯೇ ಉಳಿದುಕೊಂಡ ಡಿಕೆ ಕಳೆದ 2 ದಿನಗಳಿಂದ ಯಾವುದೇ ಕಾರ್ಯಕ್ರಮ ಹಾಕೊಂಡಿಲ್ಲ. ಅನಾರೋಗ್ಯವೆಂದು ಹೇಳಿರುವ ಡಿಕೆ ವಿಧಾನ ಪರಿಷತ್ ಸದಸ್ಯರೊಂದಿಗೆ ಮಾತುಕತೆ ನಡೆಸಿದ್ದಾರೆ. ಮನೆಯಲ್ಲಿ ಕುಳಿತುಕೊಂಡೇ ದೆಹಲಿ ಬೆಳವಣಿಗೆ ಹಾಗೂ ಸಚಿವರ ಡಿನ್ನರ್ ಮೀಟಿಂಗ್ ಬೆಳವಣಿಗೆ ಮಾಹಿತಿ ಪಡೆದು ನವೆಂಬರ್ ಕ್ರಾಂತಿಗೆ ಸೈಲೆಂಟ್ ಸಿದ್ಧತೆ ಆರಂಭಿಸಿದ್ದಾರೆ. ನನ್ನದು ಯಾವುದೇ ಬಣವಿಲ್ಲ, ಗುಂಪು ಇಲ್ಲ. ನಾನು ಪಕ್ಷದ 140 ಶಾಸಕರಿಗೂ ಅಧ್ಯಕ್ಷ ಎಂದ ಡಿಕೆ. ದಿನೇ ದಿನೇ ನವೆಂಬರ್ ಕ್ರಾಂತಿಯ ಕಾವು ಜೋರಾಗ್ತಿದೆ. ಅದರಲ್ಲೂ ಡಿಕೆಶಿ ಸಿಎಂ ಪಟ್ಟ ಬೇಕೇ ಬೇಕು ಅಂತ ಪಟ್ಟು ಹಿಡಿದುಕೊಂಡಿದ್ದಾರೆ. ಅದರ ಹಿನ್ನೆಲೆ ಅವರ ಬಣ ದೆಹಲಿಗೆ ಹೋದ ಹಿನ್ನೆಲೆಯಲ್ಲಿ ಮಾತನಾಡಿದ ಡಿಕೆ ಶಿವಕುಮಾರ್, ನನ್ನದು ಯಾವುದೇ ಬಣವಿಲ್ಲ, ಗುಂಪು ಇಲ್ಲ. ನಾನು ಪಕ್ಷದ 140 ಶಾಸಕರಿಗೂ ಅಧ್ಯಕ್ಷ. ಸಚಿವ ಸ್ಥಾನದ ಡಿಮ್ಯಾಂಡ್ಗೆ ದೆಹಲಿಗೆ ಹೋಗ್ತಾರೆ. ಅದನ್ನ ತಡೆಯಲು ಯಾರಿಗೂ ಆಗಲ್ಲ ಅಂತ ಹೇಳಿದ್ದಾರೆ. ನನ್ನಂತ ಯಾವ ಬಣ್ಣನೂ ಇಲ್ಲ, ನಾನು ಯಾವ ಬಣ್ಣದ ನಾಯಕನೂ ಇಲ್ಲ. ನಾನು 140 MLAಗಳಿಗೂ ಶಾಸಕ.
ಅಧ್ಯಕ್ಷ ನನಗೆ 140 ಜನನು ಇಂಪಾರ್ಟೆಂಟ್. ನಾನು ಯಾವ ಗುಂಪು ಕರ್ಕೊಂಡು ಹೋಗಕ್ಕೆ ನಂಗೆ ಇಷ್ಟ ಇಲ್ಲ, ನಾನು ಗುಂಪು ಮಾಡೋಕ್ಕೂ ಇಷ್ಟ ಇಲ್ಲ. ಐ ವಿಲ್ ನಾಟ್ ಡೂ ದಟ್. ಅದು ನನ್ನ ಬ್ಲಡ್ ಅಲ್ಲಿ ಮೇಕಿಂಗ್ ಎ ಗ್ರೂಪ್ ಇಸ್ ನಾಟ್ ದೇರ್ ಇನ್ ಮೈ ಬ್ಲಡ್. ಮುಂದಿನ ಬಜೆಟ್ ಮಂಡಿಸೋದು ನಾನೇ ಎಂದ ಸಿದ್ದು. ಐ ವಿಶ್ ಹಿಮ್ ಆಲ್ ದ ಬೆಸ್ಟ್ ಎಂದ ಡಿಕೆ ಶಿವಕುಮಾರ್. ಎಸ್, ನಾಯಕತ್ವ ಬದಲಾವಣೆಯ ಕಾವು ಯಾವ ಮಟ್ಟಕ್ಕೆ ಹೋಗಿದೆ ಅಂದ್ರೆ ನಾ ಕೊಡೆ ನೀ ಬಿಡೆ ಅನ್ನೋ ಹಂತಕ್ಕೆ ಹೋಗಿ ನಿಂತಿದೆ. ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ನಾನು ಅಧಿಕಾರ ಬಿಟ್ಕೊಡೋದಿಲ್ಲ ಅನ್ನೋ ಹಠಕ್ಕೆ ಬಿದ್ದಿದ್ದಾರೆ. ಪದೇ ಪದೇ ಅದನ್ನೇ ಗಟ್ಟಿಯಾಗಿ ಒತ್ತಿ ಹೇಳ್ತಿದ್ದಾರೆ. ಅಲ್ಲಿಗೆ ನಾನು ಯಾವುದೇ ಕಾರಣಕ್ಕೂ ಸಿಎಂ ಕುರ್ಚಿ ಬಿಟ್ಟು ಕೊಡೋದಿಲ್ಲ ಅನ್ನೋ ಸಂದೇಶ ನೇರವಾಗಿ ರವಾನಿಸಿದ್ದಾರೆ. ಮತ್ತೊಂದು ಕಡೆ ಡಿಕೆ ಬಣದ ವಿರುದ್ಧ ಅಹಿಂದ ನಾಯಕರು ಗರಂ ಆಗಿದ್ದಾರೆ. ಡಿಕೆ ಶಿವಕುಮಾರ್ ಕಡೆ ನಿಂತಿರುವವರು ನಮ್ಮದೇ ಮತಗಳಿಂದ ಶಾಸಕರಾದವರು ಅನ್ನೋದು ನೆನಪಿರ್ಲಿ ಅಂತ ಗುಡುಕ್ತಿದ್ದಾರೆ. ನಾನೇ ಮುಂದುವರಿತೀನಿ, ಬಜೆಟ್ನು ನಾನೇ ಮಂಡಿಸ್ತೀನಿ. ಸರ್, ಖರ್ಗೆ ಅವ್ರನ್ನ ಭೇಟಿ ಮಾಡ್ತೀರಾ ಸರ್? ಸರ್, ನೀವು ಖರ್ಗೆ ಅವ್ರನ್ನ ಭೇಟಿಗೆ ಅವಕಾಶ ಕೇಳಿದ್ದೀರಾ ಸರ್? ಯಾರು? ನೀವು ಖರ್ಗೆ ಅವ್ರನ್ನ ಭೇಟಿ ಮಾಡೋದಕ್ಕೆ ಅವಕಾಶ ಕೇಳಿದ್ದೀರಾ? ಖರ್ಗೆ ಅವರೇ ಬೆಂಗಳೂರು ಬರ್ತಾ ಇದ್ದಾರೆ. ಇವತ್ತು ಬೆಂಗಳೂರು ಬರ್ತಾ ಇದ್ದಾರೆ. ಬಂದಾಗ ನಾಳೆ ಭೇಟಿ ಮಾಡ್ತಾರೆ. ಡಿಕೆ ಶಿವಕುಮಾರ್ ಅವರು ಸ್ಪಷ್ಟಪಡಿಸಿದರೆ ಮಾತನಾಡಿದರೆ, ಆದ್ರೆ ಕೆಲ ಕಾಂಗ್ರೆಸ್ ಶಾಸಕರು ಪ್ರಮುಖವಾಗಿ ರಾಮನಗರದವರು ಬಹಿರಂಗವಾಗಿ ಮಾತನಾಡೋದು ಮತ್ತೆ ಶುರು ಮಾಡಿದ್ದಾರೆ. ಸೊ ಶಾಸಕರುಗಳು ಮಾತಾಡಬೇಡಿ ಅಂತ ಹೇಳಿ ಒಂದು ಕರೆ ಕೊಟ್ಟಿತ್ತು, ಆದ್ರೂ ಮಾತನಾಡ್ತಾ ಇದ್ದಾರೆ ಅಂತ ಹೈಕಮಾಂಡ್ ಅವರು ಹೇಳಿದಾರಾ? ಅವ್ರು ಏನ್ ಹೇಳ್ತಾರೆ ಅದರ ಪ್ರಕಾರ ನಡ್ಕೊಳ್ಳೋದು. Now there is no question is there. Honorable Chief Minister is there. He said that he will come to complete 5 years. I wish him all the best. ಎಸ್, ಟಗರು ಬಂಡೆ ಕುರ್ಚಿ ಬಡಿದಾಟ ಈಗ ಈ ಹಂತಕ್ಕೆ ಬಂದು ನಿಂತಿದೆ. ನಾನೇ ಸಿಎಂ ಆಗಿ ಮುಂದುವರಿತೀನಿ ಅಂತ ಸಿದ್ದು ಹೇಳ್ತಿದ್ರೆ ಡಿಕೆಶಿ ಅವರಿಗೆ ಒಳ್ಳೇದಾಗ್ಲಿ ಅಂತಲೇ ಹೇಳ್ತಿದ್ದಾರೆ. ಇದರ ನಡುವೆಯೇ ನವೆಂಬರ್ ಕ್ರಾಂತಿ ಬೂದಿ ಮುಚ್ಚಿದ ಕೆಂಡದಿಂದ ಸಿಡಿದ ಕಿಡಿ ದೆಹಲಿ ನಾಯಕರಿಗೆ ತಾಕಿದೆ. ಇದು ಹೀಗೆ ಮುಂದುವರಿಯಲು ಬಿಟ್ಟಲ್ಲಿ ರಾಜ್ಯದಲ್ಲಿ ಬೇರೆಯದ್ದೇ ಸಂದೇಶ ಹೋಗುತ್ತೆ ಅಂತ ಹೈಕಮಾಂಡ್ ಈಗ ಕುರ್ಚಿ ಕದನದ ನಡುವೆ ಎಂಟ್ರಿ ಕೊಟ್ಟಿದ್ದಾರೆ. ಸಿಎಂ ಫೈಟ್ ಅಖಾಡಕ್ಕೆ ಎಂಟ್ರಿ ಕೊಟ್ಟ ಕೈಕಮಾಂಡ್. ಬಹಿರಂಗ ಹೇಳಿಕೆ ನೀಡೋ ಶಾಸಕರಿಗೆ ಖಡಕ್ ಎಚ್ಚರಿಕೆ. ರಣದೀಪ್ ಸುರ್ಜೇವಾಲಾ ಕುರ್ಚಿ ಕದನದ ಅಂಗಳದಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಪೋಸ್ಟ್ ಮಾಡಿರುವ ಸುರ್ಜೇವಾಲಾ, ನಾವು ಈಗಾಗಲೇ ಕರ್ನಾಟಕ ಸಿಎಂ ಹಾಗೂ ಡಿಸಿಎಂ ಜೊತೆ ಚರ್ಚೆ ಮಾಡಿದ್ದೇವೆ. ಸೋತ ಹತಾಶೆಯಲ್ಲಿರುವ ಬಿಜೆಪಿ ಹಾಗೂ ಕೆಲವು ಆಯ್ದ ಮಾಧ್ಯಮಗಳು ನಾಯಕತ್ವ ಬದಲಾವಣೆಯ ಸುದ್ದಿ ಹಬ್ಬಿಸುತ್ತಿದ್ದಾರೆ. ನಮ್ಮ ಪಂಚ ಗ್ಯಾರಂಟಿಗಳು ಹಲವು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿವೆ. ಕೆಲವು ಶಾಸಕರು ಕೂಡ ಅನವಶ್ಯಕವಾಗಿ ಗಾಳಿ ಸುದ್ದಿ ಹರಡಿಸುತ್ತಿದ್ದಾರೆ. ಹೀಗಾಗಿ ಪಕ್ಷ ಅವರಿಗೆ ಖಡಕ್ ಸೂಚನೆ ನೀಡ್ತಾ ಇದೆ. ಯಾವುದೇ ಕಾರಣಕ್ಕೂ ನಾಯಕತ್ವ ಬದಲಾವಣೆ ಬಗ್ಗೆ ಬಹಿರಂಗ ಹೇಳಿಕೆ ನೀಡುವಂತಿಲ್ಲ. ಹಾಗೆ ಮಾಡಿದ್ದೇ ಆದಲ್ಲಿ ಅವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಅಂತ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಬೆಂಗಳೂರಿಗೆ ದೌಡಾಯಿಸಿದ ಮಲ್ಲಿಕಾರ್ಜುನ್ ಖರ್ಗೆ. ಶನಿವಾರ ಗೊತ್ತಾಗಲಿದೆಯಾ ಕುರ್ಚಿ ಕದನದ ಕ್ಲೈಮ್ಯಾಕ್ಸ್? ಯಾವಾಗ ದೆಹಲಿಗೆ ಡಿಕೆ ಶಿವಕುಮಾರ್ ಬಣ ದೌಡಾಯಿಸಿತೋ ಹೈಕಮಾಂಡ್ ಕುರ್ಚಿ ಕದನದ ತೀವ್ರತೆ ಬೇರೆಯದ್ದೇ ಮಜಲು ಪಡೆದಿರುವ ಬಗ್ಗೆ ಅರಿತುಕೊಂಡಿದೆ. ಹೀಗಾಗಿಯೇ ದೆಹಲಿಯಿಂದ ಮಲ್ಲಿಕಾರ್ಜುನ್ ಖರ್ಗೆ ಶುಕ್ರವಾರ ಆಗಮಿಸಿದ್ದಾರೆ. ಅವರ ನಿವಾಸದಲ್ಲಿಯೇ ಉಭಯ ನಾಯಕರೊಂದಿಗೆ ಚರ್ಚೆ ನಡೆಸಿ ಕುರ್ಚಿ ಕದನಕ್ಕೆ ಅಂತಿಮ ತೆರೆ ಶನಿವಾರವೇ ಎಳೆಯಲು ಸಜ್ಜಾಗಿದ್ದಾರೆ ಅಂತಲೇ ಹೇಳಲಾಗ್ತಿದೆ. ಡಿಕೆ ಬ್ರದರ್ಸ್ಗೆ ಖರ್ಗೆಯಿಂದ ಬಂತು ಬುಲಾವ್. ಕೈಪಾಳ್ಯದಲ್ಲಿ ಶುರುವಾಯ್ತಾ ನಂಬರ್ ಗೇಮ್. ಇನ್ನು ಬೆಂಗಳೂರಿಗೆ ಆಗಮಿಸಿರುವ ಮಲ್ಲಿಕಾರ್ಜುನ್ ಖರ್ಗೆ ಡಿಕೆ ಶಿವಕುಮಾರ್ ಹಾಗೂ ಡಿಕೆ ಸುರೇಶ್ಗೆ ಬುಲಾವ್ ಕೊಟ್ಟಿದ್ದಾರೆ. ಇಬ್ಬರು ಸಹೋದರರ ಜೊತೆ ಚರ್ಚೆ ನಡೆಸಿದ್ದಾರೆ. ಯಾವಾಗ ಖರ್ಗೆ ಸಾಹೇಬ್ರು ಡಿಕೆ ಬ್ರದರ್ಸ್ಗೆ ಬುಲಾವ್ ನೀಡಿದ್ದಾರೆ ಅಂತ ಗೊತ್ತಾಯ್ತೋ ಕಾಂಗ್ರೆಸ್ ಪಾಳ್ಯದಲ್ಲಿ ನಂಬರ್ ಗೇಮ್ ಶುರುವಾಗಿದೆ. ಖರ್ಗೆ ನಿವಾಸದಲ್ಲಿ ನಾಳೆಯೇ ಎಲ್ಲದರ ಬಗ್ಗೆ ಅಂತಿಮ ತೀರ್ಮಾನ ತೆಗೆದುಕೊಳ್ಳುವ ಸಾಧ್ಯತೆ ಇದ್ದು, ಹೀಗಾಗಿಯೇ ಶಾಸಕರ ಬೆಂಬಲ ಯಾರ ಪರ ಹೆಚ್ಚು ಇದೆ ಅನ್ನೋ ಲೆಕ್ಕಾಚಾರಗಳು ಶುರುವಾಗಿದೆ. ಮತ್ತೊಂದು ಕಡೆ ಎಲ್ಲಾ ಶಾಸಕರೊಂದಿಗೆ ಮಾತನಾಡಲು ಡಿಕೆ ಶಿವಕುಮಾರ್ ಸಜ್ಜಾಗಿದ್ದಾರೆ. ಸಿದ್ದು ಡಿಕೆ ಜೊತೆ ಖರ್ಗೆ ಪ್ರತ್ಯೇಕ ಮಾತುಕತೆ ಫಿಕ್ಸ್.
ಡಿಕೆ ಶಿವಕುಮಾರ್ ಪರ ಶಾಸಕರ ಅನುಕಂಪದ ಅಲೆ. ರಾಜಕೀಯ ಅಂದ್ರೇನೆ ಹಾಗೆ, ಅಧಿಕಾರ ಯಾರ ಬಳಿ ಜಾರಲಿದೆಯೋ ಅಧಿಕಾರ ಬಯಸುವವರು ಕೂಡ ಅವರ ಕಡೆಗೆ ವಾಲ್ತಾರೆ. ಅದು ಈಗ ಕರ್ನಾಟಕದಲ್ಲಿಯೂ ಕೂಡ ನಿಜವಾಗುವ ಲಕ್ಷಣಗಳು ಕಾಣಿಸ್ತಿವೆ. ಇಷ್ಟು ದಿನ ಡಿಕೆ ಶಿವಕುಮಾರ್ಗೆ ಶಾಸಕರ ಬೆಂಬಲ ಇಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಿದ್ವು. ಈಗ ಡಿಕೆ ಶಿವಕುಮಾರ್ ಪರವೇ ಹಲವು ಶಾಸಕರು ನಿಲ್ಲಲು ಸಜ್ಜಾಗಿದ್ದಾರೆ ಅನ್ನೋ ಗುಸುಗುಸು ರಾಜ್ಯ ಕೈಪಾಳ್ಯದಲ್ಲಿ ಕೇಳಿ ಬರ್ತಿದೆ. ಒಂದು ವೇಳೆ ಈ ಬಾರಿ ಡಿಕೆಶಿಗೆ ಸಿಎಂ ಸ್ಥಾನ ತಪ್ಪಿದ್ರೆ ಮುಂದೆ ಪಕ್ಷಕ್ಕೆ ದೊಡ್ಡ ಡ್ಯಾಮೇಜ್ ಆಗಲಿದೆ ಅನ್ನೋ ವಿಚಾರವನ್ನ ಕಂಡುಕೊಂಡ ಶಾಸಕರು ಈಗ ಡಿಕೆಶಿ ಪರ ಸಾಫ್ಟ್ ಕಾರ್ನರ್ ತೋರಿಸ್ತಿದ್ದಾರೆ. ನಿಮ್ಮ ಜೊತೆ ನಾವಿದ್ದೀವಿ ಅಂತ ನೂರಾರು ಶಾಸಕರು ಬೆಂಬಲ ವ್ಯಕ್ತಪಡಿಸಿದ್ದು, ಬೆಳಿಗ್ಗೆಯಿಂದ ಡಿಕೆ ಮನೆಗೆ ಹಲವು ಶಾಸಕರು ಭೇಟಿ ನೀಡಿ ಭರವಸೆ ಕೊಟ್ಟಿದ್ದಾರೆ. ಶಾಸಕರ ವಿಶ್ವಾಸ ಗಳಿಸಲು ಅಖಾಡಕ್ಕೆ ಇಳಿದ ಡಿಕೆಶಿ. ಪರಪ್ಪನ ಅಗ್ರಹಾರಕ್ಕೆ ಭೇಟಿ ನೀಡಿದ್ದೇಕೆ ಕನಕಪುರ ಬಂಡೆ. ಇತ್ತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಡಿಕೆ ಬ್ರದರ್ಸ್ಗೆ ಆಹ್ವಾನ ನೀಡಿದ ಬೆನ್ನಲ್ಲಿಯೇ ಮತ್ತೊಂದು ಹಂತದ ರಾಜಕೀಯ ಚಟುವಟಿಕೆಗಳು ರಾಜ್ಯದಲ್ಲಿ ಗರಿಗೆದರಿವೆ. ಡಿಸಿಎಂ ಡಿಕೆ ಶಿವಕುಮಾರ್ ಹೆಚ್ಚು ಶಾಸಕರ ಬೆಂಬಲ ಪಡೆಯಲು ಸಜ್ಜಾಗಿದ್ದಾರೆ. ಕಳೆದ 2 ದಿನಗಳಿಂದ ಮನೆಯಲ್ಲಿ ಮೌನವಾಗಿದ್ದ ಡಿಕೆಶಿ ಶುಕ್ರವಾರ ಪರಪ್ಪನ ಅಗ್ರಹಾರಕ್ಕೆ ಭೇಟಿ ಕೊಟ್ಟು ಜೈಲುವಾಸ ಅನುಭವಿಸುತ್ತಿರೋ ಧಾರವಾಡದ ಶಾಸಕ ವಿನಯ್ ಕುಲಕರ್ಣಿ, ಶಾಸಕ ವೀರೇಂದ್ರ ಪಪ್ಪಿ ಹಾಗೂ ಸತೀಶ್ ಸೈಲ್ ಭೇಟಿಗೆ ಹೋಗಿದ್ದು ಅವರ ಬೆಂಬಲ ಪಡೆಯಲು ಕೂಡ ಸಜ್ಜಾಗಿದ್ದಾರೆ. ಶುಕ್ರವಾರ ಡಿಕೆ ಬ್ರದರ್ಸ್, ಶನಿವಾರ ಸಿಎಂ ಸಿದ್ದು. ನಾಯಕತ್ವ ಗೊಂದಲಕ್ಕೆ ಬೀಳಲಿದೆಯಾ ಕೊನೆ ತೆರೆ. ಒಂದು ಕಡೆ ಶುಕ್ರವಾರ ಡಿಕೆ ಬ್ರದರ್ಸ್ ಜೊತೆ ಭೇಟಿಯಾಗಿ ಮಾತುಕತೆ ನಡೆಸಿರುವ ಮಲ್ಲಿಕಾರ್ಜುನ್ ಖರ್ಗೆ ಶನಿವಾರ ಸಿಎಂ ಸಿದ್ದರಾಮಯ್ಯಗೂ ಭೇಟಿಯಾಗುವಂತೆ ಬುಲಾವ್ ನೀಡಿದ್ದಾರೆ. ದೆಹಲಿಗೆ ದೌಡಾಯಿಸುತ್ತಿರುವ ಶಾಸಕರ ವಿರುದ್ಧ ಗರಂ ಆಗಿರುವ ಖರ್ಗೆ, ಇದೆಲ್ಲ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ, ನೀವು ಇಲ್ಲಿಗೆ ಬಂದು ಚರ್ಚೆ ಮಾಡುವ ಅವಶ್ಯಕತೆ ಇಲ್ಲ ಅಂದಿದ್ದು, ಇದರ ಬೆನ್ನಲ್ಲೇ ಈಗ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಶನಿವಾರ ಸಿದ್ದು ಜೊತೆ ಮಾತುಕತೆ ನಡೆಸಿದ ಬಳಿಕ ಅಂತಿಮ ತೀರ್ಮಾನ ಆಚೆ ಬರೋ ಎಲ್ಲಾ ಸಾಧ್ಯತೆಗಳು ದಟ್ಟವಾಗಿ ಕಾಣ್ತಿವೆ. ಸದ್ಯ ಖರ್ಗೆ ನಿವಾಸದತ್ತಲೇ ಎಲ್ಲರ ಚಿತ್ತ ನೆಟ್ಟಿದೆ. ನವೆಂಬರ್ ಕ್ರಾಂತಿಯ ಅಧ್ಯಾಯ ಈಗ ಕೊನೆಯ ಪುಟಕ್ಕೆ ಬಂದು ನಿಂತಿದೆ. ಕ್ಲೈಮ್ಯಾಕ್ಸ್ನಲ್ಲಿ ಗೆಲ್ಲೋರು ಯಾರು, ಯಾರ ಕೊರಳಿಗೆ ವಿಜಯಮಾಲೆ, ಯಾರ ಕೈಗೆ ಅಧಿಕಾರವೆಂಬ ರಾಜದಂಡ ಹೈಕಮಾಂಡ್ ನೀಡಲಿದೆ ಅನ್ನೋ ಕುತೂಹಲ ಈಗ ರಾಜ್ಯ ರಾಜಕಾರಣದಲ್ಲಿ ಹುಟ್ಟಿದೆ. ದೆಹಲಿಗೆ ಹೈಕಮಾಂಡ್ ಮಾತು ಕೊಟ್ಟಿತ್ತಾ? ಹಾಗಿದ್ರೆ ಕೊಟ್ಟ ಮಾತನ್ನ ತಪ್ಪದೇ ಈಡೇರಿಸುತ್ತಾ, ಅಥವಾ ಡಿಕೆಶಿ ಹಿಂದಿನಂತೆಯೇ ಕಾಂಗ್ರೆಸ್ನಲ್ಲಿ ತ್ಯಾಗರಾಜದ ನಾಯಕನಾಗಿಯೇ ಉಳಿತಾರ? ಶನಿವಾರ ಇದಕ್ಕೆಲ್ಲ ಪಕ್ಕಾ ಉತ್ತರ ಸಿಗೋ ಸಾಧ್ಯತೆ ಇದೆ. ಇದಾಗಿತ್ತು ಈ ಹೊತ್ತಿನ ಗ್ಯಾರಂಟಿ ಸ್ಪೆಷಲ್. ನೋಡ್ತಾರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.